ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂ ವ್ಲಾಗ್ನ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವ್ಲಾಗಲ್ಲಿ ಪ್ರಿಯಾಂಕನ ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅಲ್ವಾ. ಸೊ ಆವಾಗ ಎಲ್ಲರೂ ಕೂಡ ಎಮೋಷ್ನಲ್ ಆಗಿಬಿಟ್ರು. ಹಾಗೆಯೇ ಅದೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಮತ್ತು ಇನ್ನು ನೆಕ್ಸ್ಟ್ ಬಂದರೆ ಯಾವ ಮಗು ಆಗಬೇಕು ಪ್ರಿಯಾಂಕಂಗೆ ಅಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ವೋಟ್ ಮಾಡಿದ್ವಿ. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದಷ್ಟು ಫೋಟೋಶೂಟ್ ಎಲ್ಲ ಕೂಡ ಮಾಡಿಸ್ಕೊಂಡ್ವಿ. ಯಾವ ರೀತಿ ಇದೆ ಅನ್ನೋದನ್ನು ನೀವು ಈ ಒಂದು ವ್ಲಾಗಲ್ಲಿ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟಿಗೆ ಇವಾಗ ನಾವು ನಮ್ಮ ಫ್ಯಾಮಿಲಿ ಜೊತೆ ಪ್ರಿಯಾಂಕನೊಟ್ಟಿಗೆ ನಿಂತ್ಕೊಂಡು ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ಸೊ ನಾವೆಲ್ಲರೂ ಕಸಿನ್ಸ್ ಸೇರಿಕೊಂಡು ಪ್ರಿಯಾಂಕಾ ಜೊತೆ ಒಂದಷ್ಟು ಫೋಟೋಸ್ನ ಕೂಡ ತೊಗೊಂಡ್ವಿ. ಸೊ ಅದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫೋಟೋ ನೋಡಿ count down, please. 3, 2, 1, go. Count down 3. Ready? 1, 2, 3, go. Baby girl. ಟೇಪ್ ಅಂಡ್ಸು ಬಾರೋ ಮಂಜು. ಹಾ, ಟೇಪ್ ಅಂಡ್ಸ್ ಬಾ. ಗರ್ಲಿಗೆ ತುಂಬಾ ಹೊಡ್ಬಿಡ್ತೈತೆ. ಅಪ್ಪಾಜಿ ನೀನು ನೆಕ್ಸ್ಟ್ ಬಾರ ಅಂತ ಅಪ್ಪಾಜಿ ಬಾಯಿ ಹಾಕಲು ಅಪ್ಪಾಜಿ ಕಣ್ಣು ಹೋಗು ಎರಡು ಆಗ್ತವ್ರೆ. ಯೂನಿಕ್ ಪೀಸ್
ನೀನು ಹೆಂಗೆ ನೋಡ್ತೀಯ ಅಲ್ಲಿ ಕಾಣಿಸ್ತಾ ಅಲ್ಲಿ ಬೇಬಿ ಗರ್ಲ್ 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 ಗಂಟೆ ಹೆಣ್ಮಗು ದೊಡ್ಡ ಮಮ್ಮ ಇಲ್ಲಿ ದೊಡ್ಡ ಮಮ್ಮ ಇಲ್ಲಿ ಯಾರು ಆಟ ಬಿಡ ಕ್ಯಾಟ್ರಿ ಹೊಟ್ಟೋಗ್ತಾರೆ ಅವಳು ಕಳಿಸ್ರೆ I vote for girl only. ಶಾಸ್ತ್ರ ಆಯ್ತಾ ಸೊ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಪ್ರಿಯಾಂಕಾಗೆ ಯಾವ ಮಗು ಆಗಬೇಕು ಅಂತ ವೋಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅವ್ರಿಗೆ ಯಾವ್ಯಾವ ಮಗು ಬೇಕು ಪ್ರಿಯಾಂಕಾಗೆ ಅಂತ ಅಂದ್ಬಿಟ್ಟು ವೋಟ್ ಮಾಡಿದ್ದು. ಜಾಗ ಇಲ್ಲ ಅಂದ್ರೆ ಹಾಕೋರು ಅಷ್ಟು ಹೆಣ್ಣು ಹೋಗೋದಿಕ್ಕೆ ಅಷ್ಟೇ ಒಂದೆರಡು ಮೂರು Baby girl. ಬೇಬೀಗ ಅಮ್ಮ ಆದ್ರೆ ಕ್ಯಾಪ್ಚರ್ ಮಾಡಕ್ಕೆ ಹಾಕಿ ನೀನ್ ಯಾವ್ದು ರೆಡಿ ಆಯ್ತು ಬಂದೆ ವೋಟ್ ಫಾರ್ ಬೇಬಿ ಗರ್ಲ್ ಸಾಕು ಬಿಡು. ಸೊ ನಾವೆಲ್ಲರೂ ಜಾಸ್ತಿ ಗರ್ಲ್ ಬೇಬಿಗೆ ವೋಟ್ ಮಾಡಿದ್ವಿ. ಏನು ಕೆಲವರು ಅಷ್ಟೇ ಬಾಯ್ ಬೇಬಿ ಆಗಲಿ ಪ್ರಿಯಾಂಕಾಗೆ ಅಂತ ವೋಟ್ ಮಾಡಿರೋದು. ಅದು ನಮ್ಮ ದೊಡ್ಡ ಮಾಮ, ನಮ್ಮ ಅಪ್ಪಾಜಿ, ಅದಾದಮೇಲೆ ನಮ್ಮ ಶಿವಮಮ್ಮ, ಪಪ್ಪ. ಸೊ ಇವರಿಷ್ಟೇ ಜನ ಬಾಯ್ ಬೇಬಿ ಅಂತ ವೋಟ್ ಮಾಡಿದ್ದು. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಗರ್ಲ್ ಬೇಬಿ ಆಗಲಿ ಅಂತಲೇ. ಇನ್ನು ಸುಪ್ರಿಯಾ ಅವರು ಕೂಡ ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಬರೋದು ಲೇಟ್ ಆಯಿತು. ನಾನು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ, ಇದೇನಪ್ಪ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಫೈನಲಿ ಅವರು ಬಂದರು. ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ ಎಲ್ಲನೂ. ಸೊ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ನನ್ನ ಫ್ರೆಂಡು ಎಷ್ಟೊತ್ತಿಗೆ ಬಂದಿದ್ದಾರೆ ಅಂದರೆ ಇನ್ನೇನು ನಾವು ಮನೆಗೆ ಹೋಗ್ಬೇಕು, ಆವಾಗ ಬಂದವ್ರೆ. ಬಂದಲ್ಲ ಅಟ್ಲೀಸ್ಟ್ ಖುಷಿ ಪಡಿದೀವು ಇವತ್ತೇನಾದ್ರು ಬರ್ದೇ ಇರಬೇಕಾಗಿತ್ತು, ಅವಾಗ ಬಂದಿರೋದು. ಆಗ ನೆಕ್ಸ್ಟು ನಿಮ್ಮ ಮನೇಲಿ ಯಾವ ಫಂಕ್ಷನ್ ನಾನು ಬರಲ್ಲ ಅಂತ ಅದಕ್ಕೆ ನಾನು ಮಿಸ್ ಮಾಡಬಾರ್ದು ಅಂತ ಬಂದಿರೋದು ಲೇಟ್ ಆದರೂ
ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಒಂದಷ್ಟು ಗೇಮ್ಸ್ನ ಕೂಡ ಆಡ್ತಾಯಿದ್ರು. ಆವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಊಟಕ್ಕೆ ಏನೆಲ್ಲ ಮಾಡಿಸಿದ್ರು ರೆಸಿಪೀಸ್ ಅನ್ನೋದನ್ನು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಎಲ್ಲ ರೆಸಿಪೀಸ್ ಕೂಡ. ಹೇಗಿದೆ ಊಟ? ತುಂಬ ಟೇಸ್ಟಿಯಾಗಿದೆ. ಜಾಸ್ತಿ ಮನೇಲೇ ಮಾಡಿರ್ತಾರೆ ಸಾಫ್ಟ್. ಸೊ ಸುಪ್ರಿಯಾ ಲಾಸ್ಟಲ್ಲಿ ಬಂದರು ಅಲ್ವಾ, ಅವರೊಬ್ಬರೇ ಇದ್ದಿದ್ದು ಊಟ ಮಾಡೋದಕ್ಕೆ. ಆಮೇಲೆ ರಾಣಿಯವರ ಅತ್ತೆ ಮಾವ, ಮಂಜು ಅವರು ಇವರಿಷ್ಟೇ ಜನ ಇದ್ದಿದ್ದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಕೂಡ ಊಟ ಆಗಿಬಿಟ್ಟಿತ್ತು. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದಾಗ ಒಂದಷ್ಟು ಫೋಟೋಸ್ನ ಕೂಡ ತೊಗೊಂಡಿದ್ದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಊಟ ಮಾಡಿಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಪ್ರಿಯಾಂಕಾಗೆ ಮಡ್ಲು ತುಂಬ ಶಾಸ್ತ್ರನೂ ಕೂಡ ಮಾಡ್ತಾಯಿದ್ರು. ಆವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿತ್ತು. ಆಮೇಲೆ ಸುಪ್ರಿಯಾ ಅವರು ಕೂಡ ಲೇಟಾಗಿ ಬಂದ್ರಲ್ವ, ಸೊ ಲಾಸ್ಟಲ್ಲಿ ನಾನು ಮತ್ತು ಸುಪ್ರಿಯಾ ಇಬ್ಬರು ಕೂಡ ಪ್ರಿಯಾಂಕಾ ಒಟ್ಟಿಗೆ ಒಂದಷ್ಟು ಫೋಟೋಗಳನ್ನ ಕೂಡ ತೊಗೊಂಡ್ವಿ. ಇನ್ನು ನಾನು ಮತ್ತು ಸುಪ್ರಿಯಾ ಫೋಟೋಶೂಟ್ನ ಮಾಡಿಸ್ಕೊಂಡಿದ್ದಾಯಿತು. ಇನ್ನು ಇವಾಗ ಲಾಸ್ಟಲ್ಲಿ ಎಲ್ಲರೂ ಹೋದ್ಮೇಲೆ ಪ್ರಿಯಾಂಕಾ ಮತ್ತು ಮಂಜು ಅವ್ರದ್ದು ಫೋಟೋಶೂಟ್ನ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಬಂದಿದ್ದ ತಕ್ಷಣ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡಿದ್ರು. ಈಗಲೂ ಕೂಡ ಒಂದಷ್ಟು ಫೋಟೋಶೂಟ್ನೆಲ್ಲ ಮಾಡಿಸ್ಕೊಳ್ತಾ ಇದ್ರು. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋಸ್ನೂ ಕೂಡ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ರಿಯಾಂಕಾ ಮತ್ತು ಮಂಜು ಅವ್ರದ್ದು ಫೋಟೋಶೂಟೆಲ್ಲ ಆದಮೇಲೆ ಇವಾಗ ಲಾಸ್ಟ್ ಪ್ರಿಯಾಂಕಾಗೆ ಮಡ್ಲು ತುಂಬ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಪ್ರಿಯಾಂಕಾ ಅಂತೂ ತುಂಬಾ ಅಳ್ತಿದ್ಲು. ಸೊ ನನಗೂ ಅವಳು ಅಳೋದನ್ನು ನೋಡಿ ತುಂಬಾ ಬೇಜಾರಾಗ್ತಾಯಿತ್ತು. ಯಾಕೆ ಅಂತ ಅಂದರೆ ಅವಳಿಗೆ ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಇವಾಗ ಅವ್ರನ್ನೆಲ್ಲರನ್ನೂ ಬಿಟ್ಟು ನಮ್ಮ ಅಪ್ಪ ಮನೆಗೆ ಬರಬೇಕಲ್ಲ ಅಂತ ಅವಳಿಗೆ ಬೇಜಾರು. ಹಾಗೆಯೇ ಫಂಕ್ಷನ್ ಕೂಡ ನೀವು ನೋಡಿರ್ತೀರ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಎಲ್ಲನೂ ಅಂತ ಅಂದ್ಬಿಟ್ಟು. ಸೊ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಅವಳು ಆಸೆ ಪಟ್ಟಂಗೆ ತುಂಬ ಚೆನ್ನಾಗಿ ಸೀಮಂತನ ಕೂಡ ಮಾಡಿದ್ದಾರೆ ಅವ್ರ ಅತ್ತೆ ಮಾವ, ಅವ್ರ ಗಂಡ ಎಲ್ಲರೂ. ಸೊ ಅವಳು ಕೂಡ ತುಂಬಾ ಇಷ್ಟಪಟ್ಲು. ಸೊ ಫೈನಲಿ ಮಡ್ಲು ತುಂಬುವಾಗ ಅವಳು ಒಂದು ಸ್ವಲ್ಪ ಅಳ್ತಿದ್ಲು. ಅದನ್ನು ನೋಡಿ ನಮಗೂ ಕೂಡ ತುಂಬಾ ಬೇಜಾರಾಯಿತು. ಏನೇ ಆಗಲಿ ಅಲ್ವಾ, ಮದುವೆ ಮಾಡಿಕೊಂಡು ನಾವು ಹೆಣ್ಮಕ್ಳನ್ನ ಗಂಡನ ಮನೆಗೆ ಕಳ್ಸೋವಾಗ ತವ್ರ ಮನೆಯವರೆಲ್ಲರೂ ಅಳ್ತಿರ್ತಾರೆ. ಬಟ್ ಸೀಮಂತ ಎಲ್ಲ ಮಾಡಿಕೊಂಡು ಅಷ್ಟೇ ಖುಷಿಯಾಗಿ ಬರಬೇಕು ಅಮ್ಮನ ಮನೆಗೆ. ಬಟ್ ಪ್ರಿಯಾಂಕಾ ಅಳ್ತಾ ಇದ್ದದನ್ನು ನೋಡಿ ನಮಗೆ ತುಂಬಾ ಬೇಜಾರಾಯಿತು. ಅವ್ರ ಅತ್ತೆ ಮಾವ, ಅವ್ರ ಗಂಡ ಎಲ್ಲರೂ ಕೂಡ ಸೀಮಂತನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆಯೇ ಫಸ್ಟಿಂದನೂ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಸ್ಪೆಷಲಿ ಅವ್ರ ಅತ್ತೆ ಮಾವ ಅಂತೂ ಅವಳನ್ನ ಮಗಳು ಥರನೇ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವಳು ತುಂಬಾ ಎಮೋಷ್ನಲ್ ಆಗಿಬಿಟ್ಲು. ಅವಳು ಎಮೋಷ್ನಲ್ ಆಗಿದ್ದನ್ನು ನೋಡಿ ನಾವು ಕೂಡ ಎಮೋಷ್ನಲ್ ಆಗಿಬಿಟ್ವಿ. ಎಸ್ಪೆಷಲಿ ನಾನು ಮತ್ತು ಜೀವನ್ ಅಂತೂ ಮುಂದೆನೇ ನಿಂತ್ಕೊಂಡು ನೋಡ್ತಿದ್ವಲ್ಲ, ಅವಳು ಅಳೋದನ್ನು ನೋಡಿ ನಾವು ಕೂಡ ಹತ್ಬಿಟ್ವಿ. ನಾವೊಬ್ಬರೇ ಅಂತ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರಿದ್ರು ಎಲ್ಲರೂ ಕೂಡ ಎಮೋಷ್ನಲ್ ಆಗಿಬಿಟ್ರು.
ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ ನಮ್ಮ ಮುದ್ದು ಲಕ್ಷ್ಮಿಗೆ ಆರತಿ ಎತ್ತಿರೆ ಮಹಾಲಕ್ಷ್ಮಿಗೆ ನಮ್ಮ ಮುದ್ದು ಲಕ್ಷ್ಮಿಗೆ ಅಷ್ಟೇ ಪ್ರಿಯಾ ಗಾಡಿ ಬಾಯ್ ಬರ್ತೀನಿ ಮನೆಗೆ ಬಾಯ್ ಅಮ್ಮ ಬರ್ತೀನಿ ಅಕ್ಷತೆ ಹಾಕ್ಬಿಡು ಎಲ್ಲ. 5 ಜನ ಪಾಪರ್ಸೇ ಬೇಡ ಫ್ರೀ ಪಾಪರ್ಸ್ ಒಂದು ಬಾಟ್ಲಿ ಕಾಣಿಸ್ತಿದೆ ಅಪ್ಪೋ ಸಾಕು ವಿಶಾಂತೆ ಶೇರ್ ಕೊಡು ಇವನೇ ತಂದೆ ಕೊಡ್ತಾ ನನಗೆ ತಗೊಳ್ಳಿ ಬಂದಲ್ಲಿ ಎರಡು ಕೊಡ್ತೀನಿ
ಅಳ್ತವ್ರೆ. ಆಂಟಿ ಇಲ್ಲೇ ಹೋಗಿರೋದು ಸುಮ್ಮನೆ ಯಾಕೆ ಹೇಳ್ತೀರಾ ಏನು ಮಾಡ್ತಾ ಇದೀಯಾ? ಮಾಡಿ ಹಾಯ್. ಇಲ್ಲ ಹಂಗ ನಿಲ್ಸೋಂಗೆ ನಿಲ್ಸ್ಬೇಕಂತೆ ಹಿಂಗೆ ಬರೋದು ಬರೋದಿಲ್ಲ ಕಲ್ತ್ಕೋಬೇಕು. ಸೊ ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ಮನೆಗೆ. ಪ್ರಿಯಾಂಕಾ ಅಂತೂ ತುಂಬಾ ಎಮೋಷ್ನಲ್ ಆಗಿಬಿಟ್ಲು, ಅವ್ರ ಮನೇಲಿ ಎಲ್ಲರೂ ಕೂಡ ಎಮೋಷ್ನಲ್ ಆಗಿಬಿಟ್ರು. ಸೊ ಈಗ ಫೈನಲಿ ಪ್ರಿಯಾಂಕಾ ಸೀಮಂತ ಮುಗಿಸ್ಕೊಂಡು ಪ್ರಿಯಾಂಕನ ಕರ್ಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಪಪ್ಪ ಕಾರಲ್ಲಿ ಪ್ರಿಯಾಂಕನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ಅಂದರೆ ಪ್ರಿಯಾಂಕನ ಜೊತೆಗೇ ಉಷಾ ಅಕ್ಕ, ಆಮೇಲೆ ನಮ್ಮ ಮಮ್ಮಿ, ನಮ್ಮ ಅಜ್ಜಿ 3 ಜನ ಕೂಡ ಹೊರಟರು. ಇನ್ನು ನಾನು ಮತ್ತು ಸುಪ್ರಿಯಾ ಇಬ್ಬರು ಇದ್ವಲ್ವ, ಸೊ ಮಕ್ಕಳನ್ನ ಕರ್ಕೊಂಡು ನಾವು ಆಟೋನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಜೀವನ್ ಮತ್ತು ಅಪ್ಪು ಇಬ್ಬರು ಕೂಡ ಗಾಡಿನಲ್ಲಿ ಬಂದಿದ್ವಿ ಅಲ್ಲ, ನಾನು ಮತ್ತು ಜೀವನ್ ಬೆಳಗ್ಗೆ. ಸೊ ಜೀವನ್ ಮತ್ತು ಅಪ್ಪು ಇಬ್ಬರು ಕೂಡ ಗಾಡಿನಲ್ಲಿ ಹೊರಟರು ಮನೆಗೆ. ಸೊ ನಾವು ಒಂದು ಸ್ವಲ್ಪ ಹೋಗೋದು ಲೇಟೇ ಆಯಿತು. ಅಲ್ಲಿ ಹೋದ್ಮೇಲೆ ನಾನು ಏನೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಪ್ರಿಯಾಂಕಂಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ಳೋದನ್ನೆಲ್ಲ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ವಿಡಿಯೋನ. ಸೊ ಅದೊಂದು ಮಿಸ್ ಆಯಿತು ಫ್ರೆಂಡ್ಸ್. ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಕವರ್ ಮಾಡಿದೆ, ಬಟ್ ಅದೊಂದನ್ನ ನಾನು ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಬೇಜಾರಾಯಿತು. ಬಟ್ ಎನಿವೇಸ್ ಎಲ್ಲನೂ ಕೂಡ ಫಂಕ್ಷನ್ ಚೆನ್ನಾಗಾಯಿತು. ಅವಳು ಕೂಡ ನಮ್ಮ ಮನೆಗೆ ಖುಷಿಯಾಗಿ ಬಂದಳು. ಮಗು ಕೂಡ ಆರೋಗ್ಯವಾಗಿ ಹುಟ್ಟಲಿ, ಅವಳು ಕೂಡ ಆರೋಗ್ಯವಾಗಿ ಇರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆಯೇ ಲಾಸ್ಟ್ ವ್ಲಾಗಲ್ಲಿ ಎಲ್ಲ ಯಾರು ಮಗು ಆಗಲಿ ಆರೋಗ್ಯವಾಗಿರಲಿ, ಮತ್ತು ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಅಂತೆಲ್ಲ ನಿಮ್ಮ ಆಸೆನ ಕಮೆಂಟ್ ಮಾಡಿದ್ದೀರಾ. ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ವಿಶಸ್ ಕೂಡ ಪ್ರಿಯಾಂಕಾಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಸೊ ಈಗ ಫೈನಲಿ ಪ್ರಿಯಾಂಕಾ ಮನೆಗೆ ಹೊರಡ್ತಾ ಇದ್ದಾಳೆ.
ಸೊ ಪ್ರಿಯಾಂಕಾ 4:15 ಅಷ್ಟೊತ್ತಿಗೆ ಮನೆಗೆ ಬರಬೇಕು ಅಂತ ಹೇಳಿದ್ರು. 4:15 ಮೇಲೆ ರಾಹುಗಾಲ ಇತ್ತು, ಹಾಗಾಗಿ ಸೊ ಬೇಗನೆ ಬಂದುಬಿಟ್ವಿ. ಹಾಗೆಯೇ ಸುಪ್ರಿಯಾ ಅವ್ರನ್ನೂ ಕೂಡ ನಾನು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಬಂದೆ. ಏನಕ್ಕೆ ಅಂತಂದರೆ ಅಲ್ಲಿಂದ ಅಮ್ಮನ ಮನೆಗೆ ತುಂಬಾ ಹತ್ತಿರ. ಸೊ ಹಾಗಾಗಿ ಹೇಗಿದ್ದರೂ ಇಲ್ಲಿವರೆಗೂ ಬಂದಿದ್ದೀರಾ, ಮನೆಗೆ ಬಂದಿಲ್ಲ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಅವ್ರು ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ಇಲ್ಲಿ ಉಷಾಕ್ಕ, ರಾಣಿ, ನಮ್ಮಮ್ಮ, ಅಪ್ಪ ಎಲ್ಲರೂ ಇದ್ರಲ್ವ, ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲಿಲ್ಲ. ಆಮೇಲೆ ಆಂಟಿ ಮತ್ತು ಅಂಕಲ್ ಕೂಡ ಊರಿಂದ ಹೊರಡ್ತಾ ಇದ್ರು. ಸೊ ಅವರೊಟ್ಟಿಗೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಆಂಟಿ ಅಂಕಲ್ ಕೂಡ ಕಾಲ್ ಮಾಡಿದ್ರು, ಆಲ್ಮೋಸ್ಟ್ ನಿಯರ್ ಬೈ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸರಿ ಅಂತ ಸುಪ್ರಿಯಾನ ಲೊಕೇಶನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.